ಗೋವಾದ ನೈಟ್ ಕ್ಲಬ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಪಾಪ 25 ಮಂದಿ ಸಾವಿನ ಬಗ್ಗೆ ತನಿಖೆ ತೀವ್ರಗೊಂಡಿದೆ. 25 ಜನ ಸಾವನ್ನಪ್ಪಿರುವುದರಲ್ಲಿ ಗೋವಾದ ನೈಟ್ ಕ್ಲಬ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿರುವುದು. 25 ಮಂದಿ ಸಾವಿನ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಮೊದಲು ಬೆಂಕಿ ಕಾಣಿಸಿಕೊಂಡಿದ್ದೆ ವೇದಿಕೆ ಬಳಿ. ಅರಪೋರಾ ಪೊಲೀಸರಿಂದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಕ್ಲಬ್ನ ಓವರ್ ಮ್ಯಾನೇಜರ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅಗ್ನಿ ಸುರಕ್ಷತಾ ನಿಯಮ ಪಾಲಿಸದಿದ್ದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕ್ಲಬ್ನ ಸಿಬ್ಬಂದಿ ನಿರ್ಲಕ್ಷ್ಯದಿಂದಲೇ ಈ ದುರಂತ ಸಂಭವಿಸಿರೋದು. ಪ್ರಾಥಮಿಕ ತನಿಖೆಯಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯ ಎದ್ದು ಕಾಣಿಸಿದೆ. ಹಂಗಾಗಿನೇ ವರದಿಯಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಮತ್ತೊಂದೆಡೆ ನೈಟ್ ಕ್ಲಬ್ ಕ್ಲೋಸ್ ಮಾಡಿದ್ದಾರೆ ಪೊಲೀಸ್ನವರು. ಒಳಗಡೆ ಯಾರಿಗೂ ಪ್ರವೇಶ ನೀಡದೆ ಖಾಕಿ ಬಂದೋಬಸ್ತನ್ನು ಅಲ್ಲಿ ಕಲ್ಪಿಸಲಾಗಿದೆ. ಬರೋಬ್ಬರಿ 25 ಜನ, ಇನ್ನೂ ಎಷ್ಟೋ ಜನ ಪಾಪ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ನೈಟ್ ಕ್ಲಬ್ ಅಂತ ಅಂದರೆ, ಅದರಲ್ಲೂ ಗೋವಾ ಅಂತ ಅಂದರೆ ದೇಶ ವಿದೇಶಗಳಿಂದ ಜನ ಬರ್ತಾ ಇರ್ತಾರೆ. ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾನೇ ಇರ್ತವೆ. ಈ ಡ್ಯಾನ್ಸರ್ಸ್ ಇರ್ತಾರೆ. ಸೊ ಅಲ್ಲಿನ ಸಿಬ್ಬಂದಿಗಳು ಒಂದಿಷ್ಟು ಜನ ಪಾಪ ಸಾವನ್ನಪ್ಪಿದ್ದಾರೆ. ಮತ್ತೊಂದಿಷ್ಟು ಜನಸಾಮಾನ್ಯರು ಕೂಡ ಅಲ್ಲಿ ಸಾವನ್ನಪ್ಪಿರೋದು. ಅಲ್ಲಿಗೆ ಎಂಜಾಯ್ ಮಾಡೋದಕ್ಕೆ ಬಂದಿದ್ದಂಥವ್ರು. ಒಂದಿಷ್ಟು ಜನ ಈಗ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಏಕಾಏಕಿಯಾಗಿ ಬೆಂಕಿ ಹೊತ್ತಿ ಉರಿತಾ ಇರೋದು.